18 ವರ್ಷಗಳ ಬಳಿಕ ಕಪ್ ಗೆದ್ದು ಆರ್ಸಿಬಿ ಚರಿತ್ರೆಯನ್ನೇ ಸೃಷ್ಟಿಸಿತ್ತು. ಆದರೆ ಅದೇ ಕಪ್ಗೆ ದಿನ ಕಳೆಯುವ ಮುನ್ನವೇ ರಕ್ತದ ಕಲೆ ಮೆತ್ತಿಕೊಳ್ತು. ವಿಜಯೋತ್ಸವದಲ್ಲಿ ಮಿಂದೇಳಬೇಕಿದ್ದಂಥ ಬೆಂಗಳೂರು ಮಹಾನಗರ ಮಾರಣ ಹೋಮಕ್ಕೆ ಸಾಕ್ಷಿಯಾಗಿತ್ತು. ಸಂಭ್ರಮದ ಅಲೆಯಲ್ಲಿ ಸೂತಕದ ಛಾಯೆ ಆವರಿಸಿಕೊಳ್ತು. ಇಂದಿಗೂ ಕೂಡ ಆ ಸಂಕಟ ಮರೆಯಾಗಿಲ್ಲ. ಇಷ್ಟೆಲ್ಲ ಸಾವು ನೋವುಗಳಿಗೆ ಸಾಕ್ಷಿಯಾದಂಥ ಚಿನ್ನಸ್ವಾಮಿ ಮೈದಾನದ ಅಸ್ತಿತ್ವವೇ ಈಗ ತೂಗುಯ್ಯಾಲೆಯಲ್ಲಿದೆ. ಮೈದಾನವನ್ನೇ ಶಿಫ್ಟ್ ಮಾಡೋಕೆ ಸರ್ಕಾರ ಮುಂದಾಗಿದೆ. ಹಾಗಾದರೆ ಚಿನ್ನಸ್ವಾಮಿ ಮೈದಾನದ ಎತ್ತಗಳಿಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜನಸಾಗರ, ಅಕ್ಷರಶಃ ಜನಸಾಗರ. ಯಾವ ದಿಕ್ಕಿಗೆ ಕಣ್ಣಾಯಿಸಿದರೂ ಕೂಡ ಜನವೋ ಜನ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 18 ವರ್ಷಗಳ ಬಳಿಕ IPL ಟ್ರೋಫಿಗೆ ಮುತ್ತಿಕ್ಕಿದ ಮರುದಿನವೇ ಬೆಂಗಳೂರಿನಲ್ಲಿ ಜನ ಪ್ರವಾಹವೇ ಹರಿದು ಬಂದಿತ್ತು. ಈ ಸಲ ಕಪ್ ನಮ್ದು ಅಂತ ಕೂಗಿ ಕೂಗಿ ಹೇಳೋಕೆ ರಾಜ್ಯದ ಮೂಲೆ ಮೂಲೆಗಳೆಂದು ಕೂಡ ಜನ ಜಮಾಯಿಸಿದರು. ಆದರೆ ಟ್ರೋಫಿ ಬೆಂಗಳೂರನ್ನ ತಲುಪಿ 2 ಗಂಟೆಗಳು ಕಳೆಯುವ ಮುನ್ನವೇ 11 ಜನ ಉಸಿರನ್ನೇ ಚೆಲ್ಲಿದರು. ಈ 11 ಜನರ ಸಾವು ಈಗ ಸರ್ಕಾರದ ಕಣ್ತೆರೆಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರಕ್ಕೆ ಮುಂದಾದ ಸರ್ಕಾರ. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದ ಬಳಿ ಜೂನ್ 4ರಂದು ಕಾಲ್ತುಳಿತ ಸಂಭವಿಸಿ 11 ಮಂದಿ ಪ್ರಾಣ ಬಿಟ್ಟಿದ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರ ವಿಕ್ಟರಿ ಪರೇಡ್ಗೆ ಸಾಕ್ಷಿಯಾಗಬೇಕು ಅಂತ ಬಂದವರು ಶವವಾಗಿ ವಾಪಸ್ಸಾಗಿದ್ರು. 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಈಗಲೂ ಸಹ ಆಸ್ಪತ್ರೆಗಳಲ್ಲಿ ನರಳಾಡ್ತಾ ಇದ್ದಾರೆ. ಈ ದುರಂತ ರಾಜ್ಯ ಸರ್ಕಾರದ ಪಾಲಿಗೆ ನುಂಗಲಾರದ ತುತ್ತಾಗಿದೆ. ಈ ಸಮಸ್ಯೆಗೆ ಉತ್ತರವಾಗಿ ಈಗ ಸರ್ಕಾರ ಚಿನ್ನಸ್ವಾಮಿ ಮೈದಾನವನ್ನೇ ಬೇರೆ ಕಡೆ ಸ್ಥಳಾಂತರ ಮಾಡೋಕೆ ಚಿಂತನೆ ನಡೆಸಿದೆ. ಈ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟನೆ ನೀಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಬೇರೆ ಕಡೆ ಶಿಫ್ಟ್ ಮಾಡೋ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡ್ತೇವೆ ಎಂದಿದ್ದಾರೆ. ಕಾಲ್ತುಳಿತದ ಸಮಸ್ಯೆಗೆ ದೀರ್ಘಕಾಲದ ಪರಿಹಾರವನ್ನು ಕಂಡುಕೊಳ್ಳೋಕೆ ಹೊಸ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು. ಇಂಥ ಅಹಿತಕರ ಘಟನೆಗಳು ಇನ್ನು ಮುಂದೆ ಯಾವುದೇ ಸರ್ಕಾರದ ಟೈಮಲ್ಲೂ ಕೂಡ ನಡೆಯಬಾರದು ಎಂದಿದ್ದಾರೆ. ಸಿಎಂರ ಈ ಮಾತು ತುಂಬಾ ಮಹತ್ವವನ್ನು ಪಡ್ಕೊಂಡಿದ್ದು, ಕ್ರೀಡಾಂಗಣ ಎಲ್ಲಿಗೆ ಸ್ಥಳಾಂತರ ಆಗುತ್ತೆ ಅನ್ನೋ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಚಿನ್ನಸ್ವಾಮಿ ಮೈದಾನವನ್ನ ಸ್ಥಳಾಂತರ ಮಾಡುವಂತೆ ಒತ್ತಾಯ ಜೋರಾಗ್ತಾ ಇದೆ. ಈ ಮೈದಾನ ಇರುವ ಜಾಗ ಮೂಲತಃ ಆರ್ಮಿಗೆ ಸೇರಿದ್ದು, ಸರ್ಕಾರದಿಂದ KSCA ಲೀಸ್ಗೆ ಪಡ್ಕೊಂಡಿದೆ. ಈ ಮೈದಾನದಿಂದಾಗಿ ಸಾಕಷ್ಟು ಗಿಡ ಮರಗಳು ಹಾಳಾಗಿದ್ದು ಪಂದ್ಯಗಳು ನಡೆದರೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ. ಜೂನ್ 4ರಂದು ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದ್ವು. ವಿಧಾನಸೌಧ, ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬೆಳಗ್ಗೆಯಿಂದಲೇ ಜನ ಧಾವಿಸಿ ಬರ್ತಾ ಇದ್ರು. ಇದರಿಂದ ವ್ಯಾಪಕ ಸಂಚಾರ ದಟ್ಟಣೆಯಾಗಿತ್ತು. ಮೆಟ್ರೋ ರೈಲುಗಳು ತುಂಬಿ ತುಳುಕ್ತಾ ಇದ್ವು. ಪೊಲೀಸ್ ಇಲಾಖೆಗೂ ಕೂಡ ಎಲ್ಲ ಕಡೆ ಜನರನ್ನ ನಿಯಂತ್ರಣ ಮಾಡೋದು ಕಷ್ಟವಾಗಿತ್ತು. ಅದು ಅಲ್ಲದೆ ನಗರದ ಮಧ್ಯಭಾಗವೇ ಸ್ಟೇಡಿಯಂ ಇರೋದ್ರಿಂದ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರೋದು ಸುಲಭದ ಮಾತಾಗಿರಲಿಲ್ಲ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸಾಕಷ್ಟು ಸವಾಲುಗಳಿದ್ವು. ಅದು ಅಲ್ಲದೆ ಈ ಹಿಂದೆ ಮೈದಾನದ ಬಳಿ ಬಾಂಬ್ ಬ್ಲಾಸ್ಟ್ ಸಹ ಆಗಿತ್ತು. ಇದೀಗ ವಿಜಯೋತ್ಸವಕ್ಕೆಂದು ಬಂದಿದ್ದ 11 ಜನ ಜೀವ ಕಳ್ಕೊಂಡಿದ್ದಾರೆ. ಇಷ್ಟೊಂದು ಅವಾಂತರಕ್ಕೆಲ್ಲ ಕಾರಣ ಆಗ್ತಾ ಇರೋದು ಮೈದಾನ ಸಿಟಿ ಸೆಂಟರ್ ಒಳಗೆ ಇರೋದ್ರಿಂದಲೇ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಗರದ ಮಧ್ಯಭಾಗದಲ್ಲಿರುವಂಥ ಕ್ರೀಡಾಂಗಣ ಇರೋದು ಬೇಕಾಗೋದಿಲ್ಲ. ಏರ್ಪೋರ್ಟ್ ಪಕ್ಕದಲ್ಲಿ KSCAಗೆ ಸೇರಿದಂಥ 100 ಎಕರೆ ಜಾಗ ಇದೆ. ಅಲ್ಲಿಗೆ ಸ್ಟೇಡಿಯಂ ಅನ್ನ ಸ್ಥಳಾಂತರ ಮಾಡಿ ಅಂತ ಪ್ರಧಾನಿ ಮೋದಿ ಅವ್ರಿಗೂ ಕೂಡ ಮನವಿ ಮಾಡೋಕೆ ಕಬ್ಬನ್ ಪಾರ್ಕ್ನ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಮುಂದಾಗಿದ್ದಾರೆ. ಹಾಗೇನಾದರೂ ಮೈದಾನವನ್ನ ನಗರದ ಹೊರಭಾಗಕ್ಕೆ ಶಿಫ್ಟ್ ಮಾಡಿದ್ರೆ ಜನರನ್ನ ಕಂಟ್ರೋಲ್ ಮಾಡೋದು ಈಸಿ ಆಗುತ್ತೆ. ಹಾಗೆ ಪಾರ್ಕಿಂಗು ಕೂಡ ಸಮಸ್ಯೆ ಆಗೋದಿಲ್ಲ ಅನ್ನೋದು ಸರ್ಕಾರದ ಪ್ಲಾನ್ ಆಗಿದೆ. ಅಷ್ಟಕ್ಕೂ ಸರ್ಕಾರ ಇಂಥದ್ದೊಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳೋಕೆ ಕಾರಣ ಕೂಡ ಇದೆ. ಇದೊಂದು ದುರಂತದಿಂದಾಗಿ ಸರ್ಕಾರದ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗಿದೆ. ಸಾವು ನೋವುಗಳಿಗೆ ಸರ್ಕಾರವೇ ಹೊಣೆ ಅಂತ ವಿಪಕ್ಷ ನಾಯಕರು ಕೂಡ ಕೆರಳಿ ಕೆಂಡವಾಗಿದ್ದಾರೆ. ಭದ್ರತಾ ವೈಫಲ್ಯ ಜಗಜ್ಜಾಹೀರಾಗಿದೆ. ಇದಕ್ಕೆ ಪ್ರತಿಯಾಗಿ ಈಗಾಗಲೇ ಪೊಲೀಸ್ ಇಲಾಖೆಯ ಹಲವು ಹಿರಿಯ ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ. ಹಾಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರುವ ಕಾರಣಕ್ಕೆ ಆ ವಿಭಾಗದ ಮುಖ್ಯಸ್ಥರಿಗೂ ಕೂಡ ಟ್ರಾನ್ಸ್ಫರ್ ಶಿಕ್ಷೆ ಸಿಕ್ಕಿದೆ. ಅದು ಅಲ್ಲದೆ KSCA ಕಾರ್ಯದರ್ಶಿಗಳು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಂತ ಇದು ಒಂದು ದಿನದ ಸಮಸ್ಯೆ ಇಲ್ಲ. ಹೀಗಾಗಿ ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿದೆ. ಸೊ ನಿಮಗೂ ಕೂಡ ಚಿನ್ನಸ್ವಾಮಿ ಮೈದಾನದ ಸ್ಥಳಾಂತರ ಮಾಡಿದರೆ ಒಳ್ಳೆಯದು ಅನಿಸಿದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.